ಹಾಯ್, ನಾನು ಅಶ್ರಫ್ ಫ್ರಮ್ ಕನ್ನಡ ವ್ಲಾಗ್ಸ್. ನಾನು ಇವತ್ತು ಬಂದಿದ್ದೀನಿ ಹಾಸನದ ಆದರ್ಶ್ ಕಿಯಾಗೆ. ಸೊ ನಮ್ಮ ಮುಂದೆ ಇಲ್ಲಿ ನಿಂತಿದೆ ಸೆಕೆಂಡ್ ಜನರೇಷನ್ 2026 ಕಿಯಾ ಸೆಲ್ಟೋಸ್. ಸೊ ಇಲ್ಲಿ ಹಾಸನದಲ್ಲಿ ಮೊದಲನೇ ಸಾರಿ ಲಾಂಚ್ ಆಗಿದೆ. ಸೊ ಈ ಒಂದು ಗಾಡಿಯ ವಾಕ್ ಅರೌಂಡ್ ರಿವ್ಯೂನ ನಾವಿಲ್ಲಿ ನೋಡೋಣ. ಫ್ರಂಟಿಂದ ನೋಡೋದಕ್ಕಂತೂ ಬೀಸ್ಟ್ ಆಗಿ ಕಾಣಿಸ್ತಾ ಇದೆ. ಮುಂಚೆ ಇದ್ದ ಸೆಲ್ಟೋಸ್ ಸ್ವಲ್ಪ ನಮಗೆ ನಾರ್ಮಲ್ ಲುಕ್ ಇತ್ತು ಅಂತ ಅನಿಸಿದ್ರು ಇದನ್ನು ಕಂಪ್ಲೀಟ್ಲಿ ಬೀಸ್ಟ್ ಲುಕ್ ಮಾಡಿದ್ದಾರೆ. ಯಾಕೆಂದರೆ ಆ ಒಂದು ಕ್ಯಾರೆಕ್ಟರ್ ಲೈನ್ ಹೇಗಿದೆ, ಸೊ ಕಂಪ್ಲೀಟ್ಲಿ ಹೊಸದು ಮಾಡಿದ್ದಾರೆ. ಮತ್ತು ಗ್ರಿಲ್ಸು ಕೂಡ ಅಷ್ಟೇ ತುಂಬ ವೈಲ್ಡಾಗಿ ಮಾಡಿದ್ದಾರೆ ಗ್ರಿಲ್ಸ್ನ. ಮತ್ತು ಫಾಗ್ಲೈಟ್ ನೋಡ್ಬೋದು ಕೆಳಗಡೆಯಿಂದ, ಇಂಡಿಕೇಟರ್ಸ್ ನೋಡ್ಬೋದು, ಹೊಸದಾಗಿ ಇಂಡಿಕೇಟರ್ ಡಿಸೈನ್ನ ಮಾಡಿದ್ದಾರೆ. ಎರಡು ಇಂಡಿಕೇಟರ್ಸ್ ವಿತ್ DRL ಕೂಡ ಫಂಕ್ಷನ್ ಮಾಡುತ್ತೆ. ಐಸ್ ಕ್ಯೂಬ್ ಹೆಡ್ಲೈಟ್ಸ್ ಮಾಡಿದ್ದಾರೆ, ಸ್ವಲ್ಪ DRL ಎಫೆಕ್ಟ್ಸ್ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ಫ್ರಂಟಲ್ಲಿ ನಮಗೆ ಲೆವೆಲ್ 2 ADAS ಬಂದಿರೋದ್ರಿಂದ ಫ್ರಂಟಲ್ಲಿ ರ್ಯಾಡಾರ್ನ ನೋಡೋದಕ್ಕೆ ಸಿಗುತ್ತೆ. ಮತ್ತು 360 ಡಿಗ್ರಿ ಕ್ಯಾಮ್ರಾ ಕೂಡ ಸಿಗ್ತಾ ಇದೆ ಫ್ರಂಟಲ್ಲಿ. ಮತ್ತು ಇನ್ನೊಂದು ಗಮನಿಸಬೇಕು, ನಿಮಗೆ ಕಿಯಾ ಸೆಲ್ಟೋಸಲ್ಲಿ ಇವಾಗ ಫ್ರಂಟಲ್ಲಿ ಸೊ 1 2 3 4 5 6 ಸೊ 6 ಪಾರ್ಕಿಂಗ್ ಸೆನ್ಸರ್ಸ್ ಫ್ರಂಟಲ್ಲಿ. ಮತ್ತು ಬ್ಯಾಕ್ ಸೈಡಲ್ಲೂ ಕೂಡ ನಿಮಗೆ ಪಾರ್ಕಿಂಗ್ ಸೆನ್ಸರ್ಸ್ನ ಅಪ್ಗ್ರೇಡ್ ಮಾಡಿದ್ದಾರೆ. ಇಲ್ಲಿ ಬ್ಯಾಕ್ ಸೈಡಲ್ಲಿ ನೋಡ್ಬೋದು 1 2 3 4 5 6 6 ಪಾರ್ಕಿಂಗ್ ಸೆನ್ಸರ್ಸ್ ಮಾಡಿದ್ದಾರೆ ವಿತ್ 360 ಡಿಗ್ರಿ ಕ್ಯಾಮ್ರಾ. ಮತ್ತು ಟೈರ್ ಪ್ರೊಫೈಲ್ನ ನೋಡೋದಾದರೆ ಇದು 215/55 R18 ಇಂಚಸ್ಸು ಅಲಾಯ್ ವೀಲ್ಸ್ನ ಕೊಟ್ಟಿರೋದು. ಸ್ವಲ್ಪ ಡೈಮಂಡ್ ಕಟ್ ಫಿನಿಶಿಂಗ್ ಟೈಪ್ ಇದೆ. ಸೊ ಮತ್ತು ನಿಯಾನ್ ಕಲರ್ದು ಡಿಸ್ಪ್ಲೇ ಕ್ಯಾಲಿಪರ್ಸು, ಸೊ ಅದು ಕೂಡ ಸ್ಟ್ಯಾಂಡೌಟ್ ಆಗ್ತಾಯಿದೆ ಇದು. ಮತ್ತು ಮಿರರ್ಸ್ ಏನು ನೋಡ್ತಾ ಇದೀವಿ ಇಲ್ಲಿ, ಸೊ ಈ ಒಂದು ಮಿರರು ಪಿಯಾನೋ ಬ್ಲ್ಯಾಕ್ ಕಲರ್ ವಿತ್ ಡ್ಯುಯಲ್ ಟೋನ್ ಫಿನಿಶಿಂಗ್ ಕೊಟ್ಟಿರೋದು. ಮತ್ತು 360 ಡಿಗ್ರಿ ಕ್ಯಾಮ್ರಾನು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಡಿಸೈನ್ ವೈಸಲ್ಲಿ ನಮಗೆ ಒಂದು ಕ್ಯಾರೆಕ್ಟರ್ ಲೈನ್ ಕಾಣಿಸ್ತಾ ಇದೆ ನೋಡಿ, ಏರೋಡೈನಮಿಕ್ ಸ್ಟ್ರಕ್ಚರ್ನ ಕೊಟ್ಟಿದ್ದಾರೆ. ವೀಲ್ ಬೇಸು ಜಾಸ್ತಿ ಆಗಿದೆ ಕಂಪೇರ್ಡ್ ಟು ಹಳೆ ಸೆಲ್ಟೋಸು, ಇಲ್ಲಿ ನೋಡ್ತಾ ಇರ್ಬೋದು. ಅದರಿಂದ ನಮಗೆ ಬ್ಯಾಕ್ ಸೈಡ್ ಸೀಟಲ್ಲಿ ಕಂಫರ್ಟ್ ಏನಿದೆ ಅದು ಜಾಸ್ತಿ ಕೊಡ್ತಾಯಿದೆ. ಮತ್ತು ಲೆಗ್ ರೂಮ್ ಸ್ಪೇಸ್ ಕೂಡ ಜಾಸ್ತಿ ಕೊಡುತ್ತೆ. ಸೊ ಈ ಸತಿ ಸೆಲ್ಟೋಸಲ್ಲಿ ಅಪ್ಡೇಟ್ ಆಗಿರುವಂತಹ ಫೀಚರ್ ಅಂದರೆ ಫ್ಲಶ್ ಟೈಪ್ ಡೋರ್ ಹ್ಯಾಂಡಲ್ಸು. ಸೊ ಇಲ್ಲಿ ನೋಡ್ಬೋದು ಫ್ಲಶ್ ಟೈಪ್ ಡೋರ್ ಹ್ಯಾಂಡಲ್ಸು. ಜಸ್ಟ್ ಇದನ್ನು ಕ್ಲಿಕ್ ಮಾಡಿ ಹೊರಗಡೆ ಹೋಗೋ ಥರ. ಸೊ ಗಾಡಿದು ಡೋರು ಅಷ್ಟೇ ತುಂಬ ವೈಡಾಗಿ ಓಪನ್ ಆಗ್ತಾಯಿದೆ. 90 ಡಿಗ್ರಿ ಏನಿಲ್ಲ, ಸೊ ವೈಡ್ ಎನಫ್ ನಿಮ್ಗೆ ಕೂತ್ಕೊಳ್ಳೋದಕ್ಕೋಸ್ಕರ ಆರಾಮಾಗಿ ಸೊ ಓಪನ್ ಆಗ್ತಾಯಿದೆ. ಇಷ್ಟು ಕೂತ್ಕೋಬೋದು, ಆ ರೀತಿಯಾಗಿ ಓಪನ್ ಆಗ್ತಾಯಿದೆ. ಸೊ ಬಟ್ ಬೇಕಾದಷ್ಟು ಇದೇನೆ, ಯಾಕೆಂದರೆ ಆ್ಯಕ್ಸೆಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿಯಾಗಿದೆ ಇದು. ಹಿಂಭಾಗದಲ್ಲಿ ನೋಡೋದಾದರೆ ವೈಪರ್ ಮಿಸ್ಸಿಂಗ್ ಅಂತ ಹೇಳ್ಬೋದು. ಏನಪ್ಪ ಟಾಪ್ ಎಂಡ್ ಗಾಡೀಲಿ ವೈಪರ್ ಮಿಸ್ಸಿಂಗ್ ಅಂತ ಹೇಳ್ತಾ ಇದೆಯಾ ಅಂತ ಅನ್ಕೋಬೋದು. ಆದರೆ ಇದರಲ್ಲಿ ವೈಪರ್ನ ನಮಗೆ ಹಿಂಭಾಗದ ಸ್ಪಾಯ್ಲರ್ ಏನಿದೆ ಅದರಲ್ಲಿ ಇಂಟಿಗ್ರೇಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಳಗಡೆಯಿಂದ ನೋಡ್ಬೋದು ಇಂಟಿಗ್ರೇಟ್ ಮಾಡಿಕೊಟ್ಟಿದ್ದಾರೆ. ಸೊ ಟಾಟಾ ಗಾಡಿಗಳಲ್ಲೂ ಕೂಡ ನೀವು ನೋಡಿರ್ತೀರಿ, ನೆಕ್ಸಾನಲ್ಲೆಲ್ಲ. ಮತ್ತು ಬ್ಯಾಕ್ ಸೈಡು ಕನೆಕ್ಟೆಡ್ ಟೈಲ್ ಲ್ಯಾಂಪ್ಸ್ ಥರ ಇದೆ, ಆಫ್ ಸೈಡ್ ಸ್ವಲ್ಪ. ಸೊ ಇಲ್ಲಿ ಕನೆಕ್ಟೆಡ್ ಆಗಿಲ್ಲ. ಸೊ 360 ಡಿಗ್ರಿ ಕ್ಯಾಮ್ರಾದು ಬ್ಯಾಕ್ ಸೈಡ್ ರಿವರ್ಸ್ ಕ್ಯಾಮ್ರಾನು ಕೂಡ ನೋಡ್ಬೋದು. ಕಿಯಾ ಲೋಗೋ ಮತ್ತು ಇಂಡಿಕೇಟರ್ಸ್. ರಿವರ್ಸ್ ಲೈಟ್ ಬಂದು ಹಿಂಭಾಗದಲ್ಲಿ ಕೆಳಗಡೆ 2 ಕೊಟ್ಟಿದ್ದಾರೆ. ಮತ್ತು ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ನ ನೋಡ್ಬೋದು. ಇವೆಲ್ಲ ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ನ ಕೊಟ್ಟಿದ್ದಾರೆ. ಮತ್ತು ಮೇಲ್ಗಡೆನೂ ಅಷ್ಟೇ ಪ್ಯಾನೋರಾಮಿಕ್ ಸನ್ರೂಫ್ ಫುಲ್ಲು ಫ್ರಂಟ್ ಏನಿದೆ ಅದಷ್ಟು ಓಪನ್ ಆಗುತ್ತೆ. ಮತ್ತು ಶಾರ್ಕ್ ಫಿನ್ ಆ್ಯಂಟನ ಕೂಡ ನೋಡ್ಬೋದು. ಸ್ಪಾಯ್ಲರ್ ನನಗೆ ತುಂಬಾ ಇಷ್ಟ ಆಯಿತು, ಯಾಕೆಂದರೆ ತುಂಬಾ ಉದ್ದ ಇದೆ. ಮತ್ತು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿನೂ ಅಷ್ಟೇ 50 ಲೀಟರ್ಸ್ ಮಾಡಿದ್ದಾರೆ. ಗ್ರೌಂಡ್ ಕ್ಲಿಯರೆನ್ಸು 200 mm ಮಾಡಿದ್ದಾರೆ. ಸೊ ಬೇಕಾದಷ್ಟು ಇಂಡಿಯನ್ ರೋಡ್ಸ್ಗೆ 200 mm ಬೇಕಾದಷ್ಟು. ಸೊ ಬ್ಯಾಕ್ ಸೈಡ್ ಸೀಟಲ್ಲಿ ಕುತ್ಕೊಂಡು ನೋಡೋದಾದರೆ ನಮಗೆ ಸೊ ಇಷ್ಟು ಲೆಗ್ ರೂಮ್ ಇದೆ. ಮತ್ತು ಸನ್ರೂಫ್ ಕೂಡ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇದೆ. ಗ್ರ್ಯಾಬ್ ಹ್ಯಾಂಡಲ್ ವಿತ್ LED ರೂಮ್ ಲೈಟ್ಸ್ ಎರಡೂ ಕಡೆ ಕೊಟ್ಟಿದ್ದಾರೆ. ಮತ್ತು ವಿಂಡೋ ಕರ್ಟನ್ಸ್ ಕೂಡ ನಾವಿಲ್ಲಿ ನೋಡ್ಬೋದು. ಸೊ ವಿಂಡೋ ಕರ್ಟನ್ಸ್ ಎರಡೂ ಕಡೆ ಕೊಟ್ಟಿದ್ದಾರೆ. ಅದಾದ ನಂತರ ಬೂಟ್ ಸ್ಪೇಸ್ನ ನೋಡೋದಾದರೆ ಹಿಂದಿನ ಸೆಲ್ಟೋಸ್ಗಿಂತ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಬೂಟ್ ಸ್ಪೇಸ್ನ ನಾವಿಲ್ಲಿ ನೋಡ್ತಾ ಇರ್ಬೋದು. ರಿಯರ್ ಪಾರ್ಸಲ್ ಟ್ರೇ ಕೊಟ್ಟಿದ್ದಾರೆ. ಮತ್ತು ಸೊ ಒಳಗಡೆ ಈ ಒಂದು ಸ್ಪೇರ್ ಟೈರ್ನ ಕೂಡ ನೋಡ್ಬೋದು. ಲೆಫ್ಟ್ ಸೈಡಲ್ಲಿ ಸ್ವಲ್ಪ ಆರ್ಗನೈಸ್ಡ್ ಆಗಿ ಏನಾದರೂ ಒಂದು ಸ್ಟೋರೇಜ್ ಸ್ಪೇಸ್ನ ಯೂಸ್ ಮಾಡ್ಕೋಬೋದು. ಎರಡೂ ಸೈಡಲ್ಲಿ ಹುಕ್ಸ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಬೂಟ್ ಲ್ಯಾಂಪ್ನ ಕೂಡ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನಾವು ಇಂಜಿನ್ನ ನೋಡೋದಾದರೆ ಇದರಲ್ಲಿ ಹೈಡ್ರಾಲಿಕ್ ಓಪನಿಂಗ್ ಕೊಟ್ಟಿದ್ದಾರೆ ನೋಡಿ. ಇದರಲ್ಲಿ ಆರಾಮಾಗಿ ನೀವು ಆ್ಯಕ್ಚುಲಿ ಬಾನೆಟ್ ಕ್ಲೋಸ್ ಆಗಿದ್ದಾಗ ನೀವು ಓಪನ್ ಮಾಡ್ಬೇಕಾದ್ರೆ ತುಂಬಾ ಈಸಿ. ನಿಮಗೆ ಒಂದು ಏನೋ ಎಫರ್ಟ್ ಹಾಕಬೇಕು ಅಂತಲೇ ಏನೂ ಇಲ್ಲ, ಆರಾಮಾಗಿ ನೀವು ಬಾನೆಟ್ನ ಓಪನ್ ಮಾಡ್ಬೋದು. ಜಸ್ಟ್ ಇಲ್ಲಿ ಬನ್ನಿ, ಲಾಕ್ ಓಪನ್ ಮಾಡಿ, ಇಷ್ಟು ಬಿಟ್ಟರೆ ಸಾಕು, ಬಾನೆಟ್ ಆರಾಮಾಗಿ ಓಪನ್ ಆಗುತ್ತೆ. ನೀವು ಕೈಯಲ್ಲಿ ಹಿಡ್ಕೋಬೇಕು ಅಂತ ಅವಶ್ಯಕತೆನೇ ಇಲ್ಲ ಹೈಡ್ರಾಲಿಕ್ಸ್ ಕೊಟ್ಟಿರೋದ್ರಿಂದ. ಇದು ಸೇಫ್ಟಿ ಫೀಚರ್ ಕೂಡ ಹೌದು, ಮತ್ತು ನಿಮಗೆ ಪ್ರೀಮಿಯಂ ಫೀಚರ್ ಕೂಡ ಹೌದು. ಮತ್ತು ಇನ್ಸುಲೇಷನ್ ಕೊಟ್ಟಿರೋದ್ರಿಂದ ಇಂಜಿನ್ ನಾಯ್ಸ್ ಅಷ್ಟೊಂದೇನು ಬರೋಲ್ಲ. ಇಲ್ಲಿ ನೀನು ನೋಡ್ತಾ ಇರೋದು ಇದರಲ್ಲಿ 1.5 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಬರುತ್ತೆ. ಆಟೋಮೆಟಿಕ್ ಕೂಡ ಬರುತ್ತೆ. 7 DCT ಇದೆ. ನೆಕ್ಸ್ಟ್ ನಮಗೆ ಕೀ ನೋಡೋದಕ್ಕೆ ಈ ರೀತಿಯಾಗಿ ಸಿಗ್ತಾ ಇದೆ. ಆಲ್ಮೋಸ್ಟ್ ಸಿರೋಸಲ್ಲಿ ಸೇಮ್ ಕೀ ಸ್ಟಾರ್ಟ್ ಮಾಡಿದರು. ಇದರಲ್ಲಿ ನಮಗೆ ಲಾಕ್, ಅನ್ಲಾಕ್, ಮತ್ತು ಬೂಟ್ ಓಪನ್, ಮತ್ತು ಗಾಡಿ ಆನ್ ಮಾಡೋದಕ್ಕೋಸ್ಕರ ಕೂಡ ಹೋಲ್ಡ್ ಬಟನ್ ಮೀನ್ಸ್ ಇಂಜಿನ್ ಸ್ಟಾರ್ಟ್ ಕೂಡ ಇದರಲ್ಲೇ ಮಾಡ್ಬೋದು. ನೆಕ್ಸ್ಟ್ ಒಳಗಡೆ ಹೋಗಿ ನೋಡೋಣ. ಒಳಗಡೆ ನೋಡಿ, ನಿಮಗೆ
ಹೋದ ತಕ್ಷಣ ಆ್ಯಕ್ಚುಲಿ ಮೆಮೊರಿ ಫಂಕ್ಷನ್ ಇದೆ ಇದರಲ್ಲಿ. ಎಲೆಕ್ಟ್ರಿಕ್ ಸೀಟ್ಸ್ನ ಕೊಟ್ಟಿರೋದು, ಮೀನ್ಸ್ ಪವರ್ ಡ್ರಿವನ್ ಸೀಟ್ಸು. ಇದರಲ್ಲಿ ಆ್ಯಕ್ಚುಲಿ 8 ವೇ ಅಲ್ಲ 10 ವೇ ಅಡ್ಜಸ್ಟಬಲ್ ಇದೆ. ಮುಂದೆ ಹಿಂದೆ ಲಂಬರ್ ಸಪೋರ್ಟು ಮತ್ತು ಥೈ ಸಪೋರ್ಟು ಎಲ್ಲದನ್ನೂ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ಇದರಲ್ಲಿ ನೀವು ಗಮನಿಸಬೇಕಾಗಿರೋದು ಫ್ರಂಟ್ ಎರಡೂ ಕೂಡ ಸೀಟ್ ವೆಂಟಿಲೇಷನ್ ಕೊಟ್ಟಿದ್ದಾರೆ ಮತ್ತು ಎರಡೂ ಸೀಟ್ಗೆ ಸಪ್ರೇಟಾಗಿ ಇಂಡಿವಿಜುವಲ್ ಬಟನ್ಸ್ನ ಕೊಟ್ಟಿರೋದು ಇದರಲ್ಲಿ. ಓಕೆ, ಒಳಗಡೆ ಕೂತ್ಕೊಂಡು ನೋಡೋದಕ್ಕೆ ಹೇಗಿದೆ ಅಂತ ನೋಡೋಣ. ಸೊ ಈ ಸೆಗ್ಮೆಂಟಲ್ಲಿ ನಿಮಗೆ ಹೋಂಡಾ ಎಲಿವೇಟ್ ಬರುತ್ತೆ, ಗ್ರ್ಯಾಂಡ್ ವಿಟಾರಾ, ನೆಕ್ಸ್ಟ್ ನಮಗೆ ಹೈ ರೈಡರು, ಆಮೇಲೆ ಕ್ರೆಟಾ ಬರುತ್ತೆ. ಸೊ ಇನ್ನೂ ಸುಮಾರು ಗಾಡಿಗಳಿದ್ದಾವೆ. ಸೊ ಕಂಪ್ಯಾರಿಟಿವ್ಲಿ ನಮಗೆ ಈ ಒಂದು ಗಾಡೀಲಿ ತುಂಬಾ ಪ್ರೀಮಿಯಂ ಫಿನಿಷಿಂಗ್ ಇರುವಂತಹ ಇಂಟೀರಿಯರ್ ಸಿಗ್ತಾ ಇದೆ. ಸೊ ಈ ಜಾಗದಲ್ಲಿ ನೋಡ್ಬೋದು ನಮಗೆ. ಸೊ ಡ್ಯುಯಲ್ ಡಿ ಕಟ್ ಸ್ಟೇರಿಂಗು, ಬಟ್ ನಮಗೆ ಸಿರೋಸ್ ಟೈಪ್ ಕೊಟ್ಟಿಲ್ಲ. ಸಿರೋಸ್ಗಿಂತ ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ನನಗೆ ಒಂದು ಆಫ್ಸೆಟ್ ಇಲ್ಲಿ ಕಿಯಾ ಲೋಗೋ ಕಾಣಿಸ್ತಾ ಇದೆ, ಮತ್ತು ಹಾರನ್ಗೆ ನೀವು ಇಲ್ಲಿಗೆ ರೀಚ್ ಆಗಬೇಕು. ಸೊ ಈ ಒಂದು ಪಾರ್ಟಿಗೆ ರೀಚ್ ಆಗಲೇಬೇಕು ಹಾರನ್ಗೋಸ್ಕರ. ಪ್ಯಾಡಲ್ ಶಿಫ್ಟರ್ಸ್ ಇದೆ, ಯಾಕೆಂದರೆ ಇದು ಆಟೋಮೆಟಿಕ್ ಗಾಡಿ ಇಲ್ಲಿರೋದು. ನೆಕ್ಸ್ಟ್ ಲೆಫ್ಟ್ ಸೈಡಲ್ಲಿ ಮಿರರ್ ಕಂಟ್ರೋಲ್ಸ್, ರೈಟ್ ಸೈಡಲ್ಲಿ ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸ್ ಕೂಡ ಇದೆ. ಮತ್ತು ಇಲ್ಲಿ ಟ್ರ್ಯಾಕ್ಷನ್ ಮೋಡ್ ಚೇಂಜ್ ಮಾಡ್ಕೋಬೋದು, ಡ್ರೈವಿಂಗ್ ಮೋಡ್ ಚೇಂಜ್ ಮಾಡ್ಕೋಬೋದು. ಎಡಾಸ್ ಲೆವೆಲ್ 2 ಎಡಾಸ್ ಇದೆ ಆ್ಯಕ್ಚುಲಿ ಇದರಲ್ಲಿ. ಮೇಲ್ಗಡೆ ಕ್ಯಾಮ್ರಾ ನೋಡ್ಬೋದು, ಫ್ರಂಟಲ್ಲಿ ರೇಡಾರ್ ನೋಡ್ಬೋದು. ಲೆವೆಲ್ 2 ಎಡಾಸ್ನ ಕೊಟ್ಟಿದ್ದಾರೆ, ತುಂಬಾ ಆಟೋನಮಸ್ ಫೀಚರ್ಸ್ನ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ. ಮತ್ತು ನಮಗೆ ಕ್ರೂಸ್ ಕಂಟ್ರೋಲ್ ಕೂಡ ಸಿಗ್ತಾ ಇದೆ. ಈ ಒಂದು ಸೆಲ್ಟೋಸಲ್ಲಿ ಮೇಯ್ನ್ ಫೀಚರ್ ಏನಂದರೆ ಬೇಸ್ ವೇರಿಯಂಟಿಂದನೇ ಕ್ರೂಸ್ ಕಂಟ್ರೋಲ್ ಕೊಡ್ತಾರೆ. ನಿಮ್ಗೆ ಇಲ್ಲಿ ಏನು ತುಂಬಿ ತುಳುಕಾಡ್ತಿದೆ ಬಟನ್ಸು, ಇದೊಂದು ಬೇಸ್ ವೇರಿಯಂಟಿಂದನೇ ಕೊಡ್ತಾರೆ. ಸೊ ಆ ರೀತಿಯಾದಂಥ ಫೀಚರ್ಸು. ಮತ್ತು ಸ್ಟೇರಿಂಗ್ ಹಿಡ್ಕೊಳ್ಳೋದಕ್ಕೂ ಕೂಡ ಅಷ್ಟೇ ತುಂಬಾ ಸ್ಮೂತ್ ಇದೆ, ತುಂಬಾ ಕಂಫರ್ಟ್ ಇದೆ. ನೀವು ಹೈವೇಲಿ ಹೋಗ್ಬೇಕಾದ್ರಂತೂ ಆರಾಮಾಗಿ ಡ್ರೈವ್ ಮಾಡ್ಬೋದು. ಮತ್ತು ಎಡಾಸ್ ಇರೋದ್ರಿಂದ ಆರಾಮಾಗಿ ನಿಮಗೆಲ್ಲ ಏನು ಕೀಪ್ ಅಸಿಸ್ಟ್ ಎಲ್ಲ ಗೊತ್ತಾಗುತ್ತೆ. ಮತ್ತು ಇಲ್ಲಿ ನಾವಿಲ್ಲಿ ಈ ಜಾಗ ನೋಡಿದರೆ ಗೇರ್ ಲಿವರು ನೋಡ್ತಾ ಇರ್ಬೋದು, ಒಳ್ಳೆ ಫ್ಲೈಟ್ ಕಾಕ್ಪಿಟ್ ನೋಡ್ದಂಗೆ ಅನ್ನಿಸ್ತಾ ಇದೆ. ಆ ಒಂದು ಲಿವರ್ ಇರುತ್ತಲ್ಲ ಫ್ಲೈಟಲ್ಲಿ, ಸೊ ಆ ರೀತಿಯಾಗಿ ಕಾಣಿಸ್ತಾ ಇದೆ. ಡಿಸೈನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇಲ್ಲೂ ಕೂಡ ನೋಡ್ಬೋದು ಮಾರ್ಕಿಂಗ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ 2 ಕಪ್ ಹೋಲ್ಡರ್ಸ್ನ ಕೊಟ್ಟಿದ್ದಾರೆ, ಡ್ಯೂಯಲ್ ಸ್ಲೈಡಿಂಗ್ ಆಪ್ಷನ್ ಕೂಡ ಇದೆ. ಮತ್ತು ಆಮ್ರೆಸ್ಟ್ ಏನಿದೆ ಇದು ಅಡ್ಜಸ್ಟೇಬಲ್ ಏನು ಕೊಟ್ಟಿಲ್ಲ, ಜಸ್ಟ್ ನಾರ್ಮಲ್ ಕೊಟ್ಟಿದ್ದಾರೆ. ಮತ್ತು 12 ವೋಲ್ಟ್ ಸಾಕೆಟ್ ಇಲ್ಲಿ ಕೊಟ್ಟಿದ್ದಾರೆ. ಯಾಕೆ ಅಂದರೆ ನಮಗೆ ಫ್ರಂಟಲ್ಲಿ 3 ಟೈಪ್ ಸಿ ಪ್ರಾಪರ್ ಟೈಪ್ ಸಿ ಚಾರ್ಜಿಂಗ್ ಇರುವಂತಹ 3 ಸ್ಲಾಟ್ನ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನಾವು ಸ್ಕ್ರೀನ್ನ ನೋಡ್ಬೋದು ಇಲ್ಲಿ. ಸೊ ಸ್ಕ್ರೀನ್ ಏನು ನೋಡ್ತಾ ಇದ್ದೀವಿ, ಇದು ಈ ಒಂದು ಸ್ಕ್ರೀನ್ ಬಂದು ನಮಗೆ ಕಂಪ್ಲೀಟ್ಲಿ ಕನೆಕ್ಟೆಡ್ ಸ್ಕ್ರೀನ್ ಥರ ಕಾಣಿಸ್ತಾ ಇದೆ. ಬಟ್ ಇದು ಸೆಂಟ್ರಲ್ ಇರೋದು ಕೆಪಾಸಿಟಿವ್ ಟಚ್ ಸ್ಕ್ರೀನ್. ಮತ್ತು ಇಲ್ಲಿ ಮತ್ತು ರೈಟ್ ಮತ್ತು ಲೆಫ್ಟ್ ಸೈಡ್ ಇರೋ ಪ್ರಾಪರ್ ಸ್ಕ್ರೀನ್ಗಳು, ಯಾಕೆಂದರೆ ಅಷ್ಟು ಫೀಚರ್ಸ್ ಕೊಟ್ಟಿದ್ದಾರೆ. ಆದ್ದರಿಂದ ನಮಗೆ ಒಂದು ಫೀಚರ್ಸ್ ವೈಸ್ ನಮಗೆ ಎಲ್ಲ ಡಿಸ್ಪ್ಲೇ ಕಾಣಿಸುತ್ತೆ ಇದರಲ್ಲಿ. ಮತ್ತು ಸ್ಕ್ರೀನ್ ಏನು ನೋಡ್ತಾ ಇದರಲ್ಲಿ ವೈರ್ಲೆಸ್ ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಎಲ್ಲ ವರ್ಕ್ ಆಗುತ್ತೆ. ಲೇಟೆಸ್ಟ್ ಫೀಚರ್ಸ್ ಏನೇನಿದೆ ಎಲ್ಲ ಬಂದ್ಬಿಟ್ಟಿದೆ. ಈ ವೆಹಿಕಲ್ನ ಫುಲ್ ರಿವ್ಯೂ ವೀಡಿಯೋಗೋಸ್ಕರ ಕನ್ನಡ ವೀಲರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.